ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ವಸಿಷ್ಠರು ಬೇತಾಳನ ಒಂದು ಮಾತನ್ನು, ರಾಜ ಮತ್ತು ಬೇತಾಳನ ನಡುವೆ ನಡೆದಂಥ ಮಾತನ್ನು ವಿವರಣೆಯನ್ನು ಕೊಡ್ತಾಯಿದ್ರು. ವಸಿಷ್ಠರು ಹೇಳ್ತಾರೆ, ಬೇತಾಳನು ಹೀಗೆ ಹೇಳಲು ರಾಜನು ತನ್ನ ದಂತಕಾಂತಿಯಿಂದ ಅಂಬರವನ್ನು ಬೆಳಗುತ್ತಾ ನಕ್ಕು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲು ಹೊರಟನು. ರಾಜನ ಬಳಿಯಲ್ಲಿ ಬೇತಾಳನು ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ. ಕೇಳಿದಾಗ ಈ ಪ್ರಶ್ನೆಗಳನ್ನ ನೀನು ಉತ್ತರ ಹೇಳಲಿಲ್ಲ ಅಂದರೆ ನೀನು ದುರಾತ್ಮನಾಗ್ತೀಯ, ಆಗ ನಾನು ನಿನ್ನನ್ನು ಮತ್ತು ನಿನ್ನ ಇಡೀ ಸಾಮ್ರಾಜ್ಯವನ್ನು ಭಕ್ಷಣೆ ಮಾಡಿಬಿಡ್ತೀನಿ, ತಿಂದುಬಿಡ್ತೀನಿ ಅಂತ ಬೇತಾಳನು ಹೇಳ್ತಾನೆ. ಈ ಮಾತುಗಳಿಗೆ ತನ್ನ ಬಿರಿದ ಹಲ್ಲುಗಳನ್ನು ತೆಗೆದು, ಅಂದರೆ ತನ್ನ ಹೊಳಪಾದ ಬಿಳಿ ಹಲ್ಲುಗಳು ಕಾಣುವಂತೆ ರಾಜನು ಚೆನ್ನಾಗಿ ನಗಾಡ್ತಾನೆ. ನಕ್ಕುವ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಮುಂದಾಗ್ತಾನೆ ಅಂತ ವಸಿಷ್ಠರು ಹೇಳ್ತಾರೆ. ಈಗ ರಾಜ ಬೇತಾಳನಿಗೆ ಒಂದು ಉತ್ತರವನ್ನು ಕೊಡ್ತಾನೆ. ಯಾವುದೋ ಒಂದು ಕಾಲದಲ್ಲಿ ಆದ ಬ್ರಹ್ಮಾಂಡವೆಂಬ ಈ ಒಂದು ಹಣ್ಣು ಇದೆ. ಈ ಬ್ರಹ್ಮಾಂಡವೆಂಬುದು ಒಂದು ಹಣ್ಣಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಾಂಡವೆಂಬುದು ಯಾವುದೋ ಒಂದು ಕಾಲದಲ್ಲಿ ಆದಂಥದ್ದು ಮತ್ತು ಇದು ಯಾವಾಗಲೂ ಹೀಗೆಯೇ ಇರುವುದರಿಂದ ಬಲ್ಲವರು ಇದನ್ನು ಅಜರವೆನ್ನುವರು. ಯಾವುದೋ ಒಂದು ಕಾಲದಲ್ಲಿ ಆದಂಥ ಈ ಬ್ರಹ್ಮಾಂಡವೆಂಬ ಹಣ್ಣು ಯಾವಾಗಲೂ ಒಂದೇ ರೀತಿಯಲ್ಲಿ ಇರ್ತದೆ. ಒಂದು ಹಣ್ಣು ಅಂದರೆ ಸಾಮಾನ್ಯವಾಗಿ ಪೀಚುಕಾಯಿಯಿಂದ ದೊಡ್ಡದಾಗಿ ಹಣ್ಣಾಗಿ ಕೊನೆಗೆ ಅದು ಸೊರಗಿ ಹೋಗುತ್ತೆ. ಆದರೆ ಈ ಬ್ರಹ್ಮಾಂಡವೆಂಬ ಹಣ್ಣು ಯಾವುದೋ ಒಂದು ಕಾಲದಲ್ಲಿ ಆದದ್ದು, ಯಾವಾಗಾಯಿತು ಅಂತ ಯಾರಿಗೂ ಗೊತ್ತಿಲ್ಲ, ಆದರೆ ಅದು ಯಾವಾಗಲೂ ಒಂದೇ ಥರದಲ್ಲಿದೆ. ಅದಕ್ಕೆ ಇದನ್ನು ಅಜರ ಎನ್ನುವರು. ಇದರಲ್ಲಿ ಪೃಥ್ವಿಯಾದಿ ಭೂತಗಳು ಒಂದಕ್ಕಿಂತ ಒಂದು 10 ಅಧಿಕವಾಗಿರುವವು. ಪಂಚಭೂತಗಳಿದೆಯಲ್ಲ, ಪೃಥ್ವಿಯಾದಿ ಭೂತಗಳು ಅಂತ ಅಂದರೆ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಇದೆಯಲ್ಲ, ಇವು ಒಂದಕ್ಕಿಂತ ಒಂದು 10 ಪಟ್ಟು ದೊಡ್ಡವಾಗಿರ್ತವಂತೆ. ಇವು ಗೊತ್ತಾಯ್ತಲ್ಲ, ಒಂದಕ್ಕಿಂತ ಒಂದು 10 ಪಟ್ಟು ದೊಡ್ಡದಾಗಿರುತ್ತೆ. ಅಂದರೆ ಭೂಮಿಗಿಂತ ಜಲತತ್ವ 10 ಪಟ್ಟು ದೊಡ್ಡದು, ಜಲತತ್ವಕ್ಕಿಂತ ವಾಯುತತ್ವ 10 ಪಟ್ಟು ದೊಡ್ಡದು, ವಾಯುತತ್ವಕ್ಕಿಂತ ಅಗ್ನಿತತ್ವ ದೊಡ್ಡದು, ಅಗ್ನಿತತ್ವಕ್ಕಿಂತ ಆಕಾಶ ತತ್ವ ದೊಡ್ಡದು. ಈ ಆಕಾಶ ತತ್ವ ಎಷ್ಟು ದೊಡ್ಡದಾಗಿದೆಯೋ ಅದನ್ನು ತನ್ನ ವ್ಯಾಪ್ತಿ ಒಳಗಿಟ್ಕೊಂಡಿರ್ತಕ್ಕಂಥದ್ದು ಈ ಪರಬ್ರಹ್ಮವೆಂಬ ಪರತತ್ವ. ಅದರಿಂದ ಇಲ್ಲಿ ಈ ಭೂತಗಳು ಈ ಬ್ರಹ್ಮಾಂಡವನ್ನು ತ್ವಕ್ಕಿನಂತೆ ಸುತ್ತಿಕೊಂಡಿರುವು. ಈ ಬ್ರಹ್ಮಾಂಡವನ್ನು ಈ ಪಂಚಭೂತಗಳು ಯಾವ ಥರ ಸುತ್ತಕೊಂಡಿದೆ ಅಂದರೆ ಚರ್ಮದ ಥರ ಸುತ್ತಕೊಂಡಿದೆ. ಈಗ ನಮ್ಮ ದೇಹದಲ್ಲಿ ಈ ಚರ್ಮ 7 ಸುತ್ತುಗಳನ್ನು ಹೊಂದಿರತಕ್ಕಂಥ ಈ ಚರ್ಮ ಈ ಶರೀರವನ್ನು ಸುತ್ತಕೊಂಡಿದೆಯಲ್ಲ, ಆ ರೀತಿಯಲ್ಲಿ ಈ ಪಂಚಭೂತಗಳು ಚರ್ಮದಂತೆ ಸುತ್ತಿಕೊಂಡಿವೆ ಈ ಬ್ರಹ್ಮಾಂಡವನ್ನು ಅಂತ ಈಗ ರಾಜ ಬೇತಾಳನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ. ಇಂತಹ ಬ್ರಹ್ಮಾಂಡದ ಫಲಗಳು ಇರುವುದು ಒಂದೆರಡಲ್ಲ, ಸಾವಿರಾರು. ಅಂತಹ ಫಲಗಳನ್ನು ಸಾವಿರಾರು ಕಾಯ್ದಿರತಕ್ಕ ಕೊಂಬೆಯು ವಿಸ್ತಾರವಾದ ಪರ್ವತಗಳೆಂಬ ಪಲ್ಲವಗಳುಳ್ಳದಾಗಿ ಬಹಳ ಎತ್ತರವಾಗಿ ಬೆಳೆದಿರುವುದು. ಈಗ ಜಗತ್ತಿನ ವಿಸ್ತರಣೆಯನ್ನು ನಾವು ಅನೇಕ ಕಡೆ ಎಲ್ಲ ಓದ್ಕೊಂಡು ಬಂದಿದ್ದೀವಿ. ಅನೇಕರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬ್ರಹ್ಮಾಂಡದ ವಿಸ್ತಾರತೆಯ ಬಗ್ಗೆ ಅವರದೇ ಆದ ಮಾತುಗಳಲ್ಲಿ ಹೇಳಿದ್ದಾರೆ. ಇಲ್ಲಿ ಕೂಡ ಬೇತಾಳನಿಗೆ ರಾಜನು ಕೂಡ ತನ್ನ ಮಾತಿನಲ್ಲಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ಅಂತಹ ಶಾಖೆಗಳು ಸಾವಿರಾರು ಉಳ್ಳ ಮಹಾವೃಕ್ಷವೊಂದು ವಿಪುಲಾಕೃತಿಯಾಗಿ ದೃಷ್ಟಿಗೆ ಗೋಚರವಾಗದಷ್ಟು ಭಾರಿಯಾಗಿರುವುದು. ಇಂತಹ ಮಹಾವೃಕ್ಷಗಳು ಸಾವಿರಾರು ಉಳ್ಳ ಒಂದು ಭಾರಿಯ ವನವಿರುವುದು. ಅದು ಅನಂತವಾದ ತರು ಗುಲ್ಮಗಳು ಉಳ್ಳದ್ದು. ಅಂತಹ ವನಗಳು ಸಾವಿರಾರು ಉಳ್ಳ ಒಂದು ಭಾರಿ ಪರ್ವತ ಶೃಂಗವಿರುವುದು. ಅದರಲ್ಲಿ ಅಂತಹ ಭಾರಿ ವನಗಳು ತುಂಬಿ ಹೋಗಿರುವವು. ನೋಡಿ, ಇಲ್ಲಿ ಒಂದು ಮರ, ಅಂಥ ಮರವನ್ನು ಅನೇಕವಾಗುಳ್ಳ ಒಂದು ಕಾಡು, ಅಂತಹ ಕಾಡುಗಳನ್ನು ಅನೇಕವಾಗಿ ಉಳ್ಳಂತಹ ಒಂದು ಪರ್ವತ, ಆ ಪರ್ವತ ಅನೇಕವಾಗಿರ್ತಕ್ಕಂಥ ಒಂದು ಭಾರಿ ವನ, ಹೀಗೆ ಒಂದನ್ನು ಒಳಗೊಂಡಂಥದ್ದು. ಈಗ ಒಂದು ಮರವನ್ನೇ ದೊಡ್ಡದು ಅಂತ ಹೋಲಿಸ್ತಾ ಇದ್ರು, ಯಾಕಂದರೆ ಅದರಲ್ಲಿ ಉಪಶಾಖೆಗಳಿದ್ದಾವೆ, ಕೊಂಬೆಗಳು, ರೆಂಬೆಗಳು ಎಲ್ಲ. ಆಗ ಒಂದು ಮರವನ್ನೇ ಭಾರಿಯಾಗಿ ನೋಡ್ತೀವಿ. ಇಂಥ ಭಾರಿ ಗಾತ್ರದ ಮರಗಳನ್ನೇ ಅನೇಕವಾಗಿ ಹೊಂದಿರತಕ್ಕಂಥ ಒಂದು ಕಾಡಿದೆ. ಅಂಥ ದೊಡ್ಡ ಕಾಡುಗಳನ್ನೇ ಅನೇಕವಾಗಿ ಹೊಂದಿರತಕ್ಕಂಥ ಒಂದು ದೊಡ್ಡ ಭೂಪ್ರದೇಶವೇ ಇದೆ.
ಅಂಥ ಭೂಪ್ರದೇಶಗಳನ್ನು ಅನೇಕವಾಗಿ ಹೊಂದಿರತಕ್ಕಂಥ ಮತ್ತೊಂದು ಪ್ರದೇಶವಿದೆ. ಹೀಗೆ ಒಂದನ್ನು ಒಂದು ವೈಭವೀಕರಿಸ್ತಾ ಹೋಗ್ತಾರೆ. ಇವೆಲ್ಲ ಏನಂದರೆ ಸಂಕಲ್ಪದಿಂದ ಕೂಡಿರ್ತಕ್ಕಂಥ ಬ್ರಹ್ಮಾಂಡದ ವಿಸ್ತರಣೆ. ಇವುಗಳನ್ನ ಅಳತೆ ಮಾಡಲಿಕ್ಕೆ ಮಾತಿನಲ್ಲಿ ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸಂಕಲ್ಪಮಯವಾಗಿ ವಿಜೃಂಭಿಸ್ತಾ ಇರ್ತಕ್ಕಂಥ ಭ್ರಾಂತಿಯಿಂದ ಒಡಗೂಡಿದ ಜಗತ್ತಿನ ವಿಸ್ತರಣೆಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅಂತಹ ಶೃಂಗಗಳು ಸಾವಿರಾರು ಉಳ್ಳ ಅತಿ ವಿಸ್ತೀರ್ಣವಾದ ದೇಶವೊಂದು ಇರುವುದು. ಆ ದೇಶವು ವಿಪುಲವಾದ ಕೋಟರ ಉಳ್ಳದ್ದು. ಅಂತಹ ದೇಶಗಳು ಸಾವಿರಾರು ಉಳ್ಳ ಒಂದು ಬ್ರಹ್ಮದ್ವೀಪವಿರುವುದು. ಅಲ್ಲಿ ಮಹಾರುದಗಳು ಮಹಾನದಿಗಳು ಇರುವುವು. ಅಂತಹ ದ್ವೀಪಗಳು ಸಾವಿರಾರು ಉಳ್ಳ ಮಹಿಪೀಠ ಹೊಂದಿರುವುದು. ಅದು ವಿಚಿತ್ರವಾದ ರಚನೆಯಿಂದ ಕೂಡಿರುವುದು. ಅಂತಹ ಪೃಥ್ವಿಗಳ ಸಾವಿರಾರು ಉಳ್ಳ ಅತಿ ವಿಸ್ತಾರವಾದ ಮಹಾಭುವನ ಹೊಂದಿರುವುದು. ಇವುಗಳನ್ನೆಲ್ಲ ವಿವರಣೆ ಮಾಡಿ ಹೇಳಲಿಕ್ಕೆ ಚೈತನ್ಯ ಸಾಲದಿಲ್ಲ. ಹೇಳ್ತಾ ಹೋಗ್ತಾ ಇದ್ದಂಗೆ ನೀವೇ ಸಂಕಲ್ಪ ಮಾಡ್ಕೋಬೇಕು. ಯಾಕಂದರೆ ಒಂದನ್ನು ತೋರಿಸಿ ಅದನ್ನೇ ಉಳ್ಳಂಥದ್ದು, ಒಂದು ಮರವನ್ನು ತೋರಿಸಿ ಅಂಥ ಮರಗಳುಳ್ಳ ಒಂದು ದೊಡ್ಡ ಕಾಡುಗಳನ್ನುಳ್ಳ ಒಂದು ದೊಡ್ಡ ಭೂಪ್ರದೇಶ ಅಂತ ಹೇಳ್ತಾ ಹೋಗ್ತಾರಲ್ಲ, ಹಂಗೆ ಇಲ್ಲಿ ಒಂದೊಂದನ್ನು ವಿಸ್ತಾರ ಮಾಡ್ತಾ ಹೋಗ್ತಾ ಇರೋದ್ರಿಂದ ಅದು ನಿಮ್ಮ ಸಂಕಲ್ಪದಲ್ಲಿಯೇ ನೀವು ನೋಡ್ಕೋಬೇಕು. ಅಂತಹ ಮಹಾಭುವನಗಳು ಸಾವಿರಾರು ಇರುವ ಒಂದು ಬ್ರಹ್ಮಾಂಡ ಒಂದು ಭಯಂಕರವಾದ ಆಕಾಶಪೀಠವೋ ಎಂಬಂತೆ ಇರುವುದು. ಈಗ ಬ್ರಹ್ಮಾಂಡ ಒಂದು ಮಹಾ ಆಕಾಶಪೀಠದಂತೆ ಇದೆ ಅಂತ ಅಲ್ಲಿಗೆ ತಂದು ನಿಲ್ಲಿಸಿದ್ರು. ಎಲ್ಲಿಂದ? ಒಂದು ಸಣ್ಣ ಮರದಿಂದ ಆರಂಭಿಸಿ ಆಕಾಶದ ಪೀಠವರೆಗೂ ಅದರ ವಿಸ್ತಾರವನ್ನು ತಂದು ಇಡ್ತಾ ಇದ್ದಾರೆ. ಇದನ್ನು ನೀವು ನೋಡಬೇಕು, ಬ್ರಹ್ಮಾಂಡದ ವಿಸ್ತಾರ ಹೇಗಿದೆ ಅಂತ. ಈ ಬ್ರಹ್ಮಾಂಡಗಳು, ಒಂದು ಬ್ರಹ್ಮಾಂಡ ಅಲ್ಲ, ಈಗ ಬ್ರಹ್ಮಾಂಡಗಳು ಅಂದರು. ಈ ಬ್ರಹ್ಮಾಂಡಗಳು ಸಾವಿರಾರು ಉಳ್ಳ ಭರಣಿಗಳೋ ಎಂಬಂತಿರುವ ಬ್ರಹ್ಮಾಂಡ ಕೋಶಗಳು ಉಂಟು. ಅಂತಹ ಕರಂಡಕಗಳು ಸಾವಿರಾರು ಉಳ್ಳ ನಿಶ್ಚಲವಾದ ವಿಸ್ತಾರವಾದ ಸಾಗರವೊಂದುಂಟು. ಈಗ ಬ್ರಹ್ಮಾಂಡಗಳು ಕರಂಡಿಕೆಗಳು, ಒಂದು ಸಣ್ಣ ಮುಚ್ಚಳ ಇರ್ತದೆ ನೋಡಿ, ಒಂದು ಡಬ್ಬಿ ಮುಚ್ಚಳ ಇರ್ತದಲ್ಲ, ಈ ರೀತಿಯಲ್ಲಿ ಮುಚ್ಚಳಗಳಂತೆ ಈ ಬ್ರಹ್ಮಾಂಡಗಳಿದಾವಂತೆ. ಅಂತಹ ವಿಸ್ತಾರವಾದ ಸಾಗರವೊಂದುಂಟು. ಎಲ್ಲಿಂದ ಎಲ್ಲಿಗೆ ವಿಸ್ತಾರತೆಯನ್ನು ತೆಗೆದುಕೊಳ್ತು ನೋಡಿ ಮಾತು. ಇವೆಲ್ಲ ಇರುವುದು ನಿಜವ ಅಂತ ಅಂದರೆ ಹೌದು, ನಿಜ. ಎಲ್ಲಿ? ಸಂಕಲ್ಪಮಯವಾದ ಜಗತ್ತು ಇದು. ಭ್ರಾಂತಿಯಿಂದ ಒಡಗೂಡಿದ ಸಂಕಲ್ಪವಾದ ಜಗತ್ತು ಇಲ್ಲಿ ಯಾವ ರೂಪವನ್ನು ಬೇಕಾದ್ರೂ ಪಡೆದುಕೊಳ್ಳುತ್ತೆ, ಎಷ್ಟು ವಿಸ್ತಾರವನ್ನು ಕೂಡ ಪಡೆದುಕೊಳ್ತದೆ. ಇಂತಹ ಸಾಗರಗಳು ಸಾವಿರಾರು ಕೂಡ ಎಲ್ಲಿ ಸಪ್ಪೆಯಾಗಿ ಒಂದು ಅಲೆ ಎನ್ನಬಹುದೋ ನೋಡಿ, ಬ್ರಹ್ಮಾಂಡಗಳು ಮುಚ್ಚಿಳದಂತೆ ಒಂದು ಸಾಗರವಾಗಿ ಕಾಣ್ತಾ ಇದೆ. ಅಂಥ ಸಾಗರಗಳೆಲ್ಲ ಸಪ್ಪೆಯಾಗಿ ಒಂದು ಅಲೆ ಅನ್ಬೋದೇನು, ಒಂದು ಅಲೆಯಷ್ಟು ಇದೆ ಅಂತ ಈ ಸಾಗರಗಳೆಲ್ಲ. ಅಂದರೆ ಆ ಬ್ರಹ್ಮಾಂಡವನ್ನೋದು, ಆ ಪರಮಾತ್ಮ ತತ್ವ ಅಂತಕ್ಕಂಥದ್ದು, ಪರತತ್ವ ಅಂತಕ್ಕಂಥದ್ದು ವಿಸ್ತಾರ ಎಷ್ಟಿದೆ ಅಂತ ನಾವು ಸಂಕಲ್ಪನೆಯೂ ಮಾಡೋಕ್ಕಾಗಕ್ಕಿಲ್ಲ, ಹೌದಲ್ವಾ? ಈ ಸಪ್ಪೆಯಾದ ಒಂದು ಅಲೆ ಎನ್ನಬಹುದು. ಅಂತಹ ಪೂರ್ಣ ಮಹಾರ್ಣವ ಒಂದು ಇರುವುದು. ಅದು ಬಹು ನಿರ್ಮಲವಾದುದು, ಸ್ವವಿಲಾಸನವಾದ ಆತ್ಮ ಎಂದು ಅದರ ಹೆಸರು. ಆತ್ಮನನ್ನು ತಂದು ಹೇಳುವವರೆಗೆ ಇಲ್ಲಿವರೆಗೆ ತಂದು ನಿಲ್ಲಿಸಿದ್ರು. ಅಂತಹ ಮಹಾರ್ಣವಗಳು ಸಾವಿರಾರು ಯಾವನ ಹೊಟ್ಟೆಯಲ್ಲಿ ಕುಡಿದ ನೀರಿನಂತೆ ಇರುವವೋ ಅಂತಹ ಒಬ್ಬ ಪುರುಷನುಂಟು. ಆತನು ಮಹಾಕಾರವುಳ್ಳವನು. ಈಗ ತಂದು ನಿಲ್ಲಿಸಿದ್ರು. ಏನು? ಇಂಥ ಸಾಗರಗಳು, ಈ ಸಾಗರಗಳೆಲ್ಲ ಒಂದು ಕಡೆ ಸೇರಿದಾಗ ಅದಕ್ಕೆ ಮಹಾರ್ಣವ ಅಂತ ಕರೆದ್ರು. ಅಂಥ ಮಹಾರ್ಣವ ಎಲ್ಲ ಕುಡ್ದ ನೀರ ಒಬ್ಬ ವ್ಯಕ್ತಿಯ ಹೊಟ್ಟೆಯಲ್ಲಿ ಹೇಗೆ ಶೇಖರಣೆ ಆಗ್ತದೋ ಅಂಥ ಮಹಾರ್ಣವ ಎಲ್ಲ ಈಗ ಒಬ್ಬನ ಹೊಟ್ಟೆಯಲ್ಲಿ ಶೇಖರಣೆ ಆಗಿದೆಯಂತೆ. ಅವನು ಯಾರಪ್ಪ? ಅಂಥ ಮಹಾಪುರುಷ ಒಬ್ಬನುಂಟು, ಆತನನ್ನೇ ಆತ್ಮ ಅಂತ ಕರೀತಾರೆ ಅಂತ ಇಲ್ಲಿ ಹೇಳಿದ್ರು. ಅಂತಹ ಪುರುಷರು 1,00,000ವನ್ನು ಮಾಲೆಯಂತೆ ಎದೆಯಲ್ಲಿ ಧರಿಸಿಕೊಂಡಿರುವ ಸರ್ವ ಪ್ರಾಣಿಗಳಿಗಿಂತಲೂ ಶ್ರೇಷ್ಠನಾದ ಪರಮಪುರುಷನು ಒಬ್ಬನಿರುವನು. ಈಗ ಇವುಗಳನ್ನೆಲ್ಲ ಒಳಗೊಂಡಂಥ ಒಬ್ಬ ಆತ್ಮನಿದ್ದಾನೆ. ಅಂಥ ಆತ್ಮಗಳನ್ನು ಒಳಗೊಂಡಂಥ ಇನ್ನೊಬ್ಬನಿದ್ದಾನೆ. ಅವನನ್ನು ಶ್ರೇಷ್ಠನಾದ ಪರಮಪುರುಷನೆನ್ನುವರು. ಆತ್ಮನಿಗಿಂತ ಮಿಗಿಲಾದವನೊಬ್ಬನಿದ್ದಾನೆ, ಅವನನ್ನು ಪರಮಪುರುಷ ಅಂತ ಕರೆದರು. ಮಹಾತ್ಮನಾದ ಅಂತಹ ಪುರುಷ ಶ್ರೇಷ್ಠರು ದೇಹದಲ್ಲಿ ರೋಮಜಾಲಗಳು ಹೇಗೋ ಹಾಗೆ ಸಾವಿರಾರು ಮಂದಿ ತುಂಬಿ ಹೋಗಿರುವ ಮಂಡಲವೊಂದುಂಟು. ಇಂಥ ಪರಮಪುರುಷರನ್ನು ಒಳಗೊಂಡಿರ್ತಕ್ಕಂಥ ಪುರುಷ ಶ್ರೇಷ್ಠರು ದೇಹದಲ್ಲಿ ರೋಮಗಳಿದ್ದಂತೆ ಇದ್ದಾರೆ ಅಂತ ಇನ್ನೊಬ್ಬರಿಗೆ. ಇಂಥ ಮಹಾಪುರುಷರುಗಳು, ಪರಮಪುರುಷರುಗಳು ದೇಹದಲ್ಲಿ ರೋಮಗಳಿದ್ದಂತೆ.
ಅಂದ್ರೆ ಆ ರೋಮಗಳಿದ್ದಂತೆ ಈ ಮಹಾಪುರುಷರನ್ನ ಹೊಂದಿರತಕ್ಕಂಥ ಆ ಇನ್ನೊಬ್ಬ ಮಹಾಪುರುಷ ಯಾರಿದ್ದಾರೋ ಅಂತ ಮಹಾಮಂಡಲ ಒಂದುಂಟು. ಅದು ಮಹಾದಿತ್ಯ ಮಂಡಲವು. ಅದನ್ನು ಅತ್ಯಂತ ದೃಷ್ಟಿಯಿಂದ, ಅಂತರ್ದೃಷ್ಟಿಯಿಂದ ನೋಡಿದರೆ ರುದ್ರಾದಿ ಬ್ರಹ್ಮಾಂಡಾಂತರವಾಗಿ ಅಸಂಖ್ಯ ಕಲ್ಪನೆಗಳು ಆ ಆದಿತ್ಯ ಮಂಡಲದಿಂದ ಹೊರಡುವ ಕಿರಣಗಳು. ಈಗ ಅವೆಲ್ಲವನ್ನು ಕಿರಣಗಳಿಗೆ ಹೋಲಿಸ್ಬಿಟ್ರು. ಮತ್ತು ಈ ಮಹಾದಿತ್ಯನ ಕಿರಣಗಳೇ ಬ್ರಹ್ಮಾಂಡಗಳೆಂಬ ತ್ರಸರೇಣುಗಳು. ನಾನು ಯಾವುದನ್ನು ಚಿತ್ಸೂರ್ಯನೆಂದೆನೋ ಆ ಆದಿತ್ಯನು ಎಲ್ಲವನ್ನೂ ಪ್ರಕಾಶಿಸುವನು. ಅವನೇ ವಿಜ್ಞಾನಾತ್ಮನು. ಅವನು ಮಹಾಪ್ರಕಾಶವುಳ್ಳ ಮಹಾತ್ಮನು. ಈ ವಿಸ್ತಾರವಾದ ಭುವನಗಳೆಲ್ಲವೂ ಆ ಮಹಾತ್ಮನ ಕಿರಣಗಳಲ್ಲಿ ಕಾಣುವ ಪ್ರಸರೇಣುಗಳು. ಬಿಸಿಲು ಕೋಲಿನಲ್ಲಿ ಕಾಣುವ ಧೂಳಿನ ತುಂಡುಗಳೇ ತ್ರಸರೇಣುಗಳು. ಒಂದು ಹಳ್ಳಿಗಳ ಮನೆಗಳಲ್ಲಿ ನೋಡ್ತಾ ಇದ್ದು, ಆ ಅಂಚಿನ ಕಿಂಡಿಯಿಂದ ಒಂದು ಸಣ್ಣ ರಂಧ್ರ ಇದ್ದರೆ ಅಲ್ಲಿನ ಬೆಳಕಿನ ಕಿಂಡಿ ಒಂದು ಕೋಲ್ ಮಿಂಚಿನಂತೆ ಬರ್ತಾಯಿತ್ತು, ಒಂದು ಕಡ್ಡಿ ಅಂತ ಬೆಳಕು ಬರ್ತಾಯಿತ್ತು. ಆ ಬೆಳಕಿನಲ್ಲಿ ಸಣ್ಣ ಸಣ್ಣ ಧೂಳಿನ ಕಣಗಳು ತೇಲಾಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೋ. ನೀವುಗಳು ಎಲ್ಲ ಗಮನಿಸಿರ್ತೀರಿ ಅದನ್ನು. ಈ ರೀತಿಯಲ್ಲಿ ಇರ್ತಿರುವಂತೆ ಈ ಬ್ರಹ್ಮಾಂಡಗಳೆಲ್ಲವು ವಿಜ್ಞಾನ ಪರಮಾದಿತ್ಯನ ಪ್ರಕಾಶದಲ್ಲಿ ಇವು ತೋರುತ್ತವೆ, ಸ್ಥಿತಿಯನ್ನು ಹೊಂದುತ್ತವೆ. ಈ ಜಗತ್ತುಗಳೆಂಬ ಅಹರ್ಲಕ್ಷ್ಮಿಯರು ಸೂರ್ಯನ ಕಾಂತಿಯ ಹಾಗೆ ಕಾಣಿಸಿಕೊಳ್ಳುವರು. ವಿಜ್ಞಾನ ಸಂಪನ್ನನಾದವರಿಗೆ ಪ್ರಕಟವಾಗಿ ಕಾಣಿಸುವ, ಅದಿಲ್ಲದೆ ಜಂತು ಮಾತ್ರವಾಗಿರುವ ಪಾಮರರಿಗೆ ಕೊಂಚವೂ ಕಾಣಿಸದೆ ಅವಿಕಾಸಬಾಕಾಗಿ ಇರುವ ತ್ರೈಲೋಕ್ಯ ಮಂಟಪ ಮಣಿಯಾದ ಪರಮಾತ್ಮನಲ್ಲಿ, ಅಂದರೆ ಬೆಂಕಿಯಲ್ಲಿ ಕಿಡಿಗಳಂತೆ ಕಾಣಿಸಿಕೊಳ್ಳುವ ಜೀವ ಜಗತ್ತುಗಳ ಮನೆಯಂತಿರುವ ಲೋಕಗಳು ಎಂಬ ಸಂಭ್ರಮತೆಯ ಸಂಭ್ರಾಂತಿ ದೊಡ್ಡ ದೊಡ್ಡ ರೇಖೆಗಳು ಇರುವುವು. ಆದರೆ ಅವೊಂದೂ ಸತ್ಯವಲ್ಲ. ಎಲೆ ವೇತಾಳನೆ, ಶಾಂತವಾಗಿರು. ವೇತಾಳನು ಪ್ರಶ್ನೆಗಳನ್ನು ಕೇಳಿದ್ದಕ್ಕೆ ಈ ರಾಜನು ಹೇಳ್ತಾನೆ, ನೀನು ಕೇಳಿದ್ದನ್ನು ಇನ್ನಷ್ಟು ವಿಸ್ತಾರ ಮಾಡಿ ದೊಡ್ಡದಾಗಿ ಹೇಳ್ಬೋದು. ಆದರೆ ಮನಸ್ಸಿನ ಸಂಕಲ್ಪ ಬೆಳೆದಂತೆಲ್ಲ ಜಗತ್ ಸಂಕಲ್ಪವೂ ಕೂಡ ಬೆಳೀತಾ ಹೋಗುತ್ತೆ. ಆದರೆ ಅವ್ಯಾವು ಸತ್ಯವಲ್ಲ, ಅವಕ್ಕೆ ಯಾವಕ್ಕೂ ಸ್ಥಿರತೆ ಇಲ್ಲ. ಅದರಿಂದ ನೀನು ಶಾಂತವಾಗಿರು, ಅವೊಂದು ಸತ್ಯವಲ್ಲ ಅಂತ ಇಲ್ಲಿ ರಾಜನು ಬೇತಾಳನಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಇವುಗಳನ್ನೆಲ್ಲ ನೀವು ಕೇಳಿಸ್ಕೊಂಡೇ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಇವುಗಳನ್ನೆಲ್ಲ ಬಿಡಿಸಿ ಹೇಳುವಷ್ಟು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗಿದೆ. ಅದರಿಂದ ನೀವು ಈ ಮಾತಿನಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಮನಸ್ಸಂಕಲ್ಪ ರಾಜ್ಯವನ್ನು ವಿಸ್ತರಣೆ ಮಾಡಿದಷ್ಟು ದೊಡ್ಡದಾಗುತ್ತೆ. ಆದ್ದರಿಂದ ಅಧ್ಯಾತ್ಮವನ್ನು, ಪ್ರಪಂಚದ ವಿಸ್ತಾರವನ್ನು ತಿಳಿಸಿಕೊಡುವಾಗ ನಿಮ್ಮ ಸಂಕಲ್ಪಕ್ಕೆ ಎಟುಕುವಷ್ಟು ನೀವು ಅದು ಎಷ್ಟು ದೊಡ್ಡದಾಗುತ್ತೆ ಅನ್ನೋದನ್ನ ನಿಮ್ಮಲ್ಲಿ ತಿಳಿದು ಇದನ್ನು ನೋಡಬೇಕು. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.